ಕರ್ನಾಟಕದಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ. ಇದು ಭಾರತದ ಟೆಕ್ ಇಂಡಸ್ಟ್ರಿಗೆ ಒಂದು ಹೊಸ ದಿಕ್ಕು ಕೊಡಬಹುದು. ಹೌದು, ರಾಜ್ಯ ಸರ್ಕಾರ ಟೆಕ್ ಸೆಕ್ಟರ್ನ ಭವಿಷ್ಯಕ್ಕಾಗಿ ಒಂದು ಬೋಲ್ಡ್ ವಿಷನ್ ಅನೌನ್ಸ್ ಮಾಡಿದೆ. ಸ್ಟೇಟ್ ಬಜೆಟ್ನಲ್ಲಿ ಬಂದ ಈ ಅನೌನ್ಸ್ಮೆಂಟ್ ಒಂದು ಹೊಸ ಪವರ್ ಹೌಸ್ ಕಟ್ಟೋಕೆ ಇಟ್ಟಿರೋ ಮೊದಲ ಹೆಜ್ಜೆ. ಆದ್ರೆ ಸಡನ್ ಆಗಿ ಈ ದೊಡ್ಡ ಬದಲಾವಣೆ ಯಾಕೆ ಬೇಕಿತ್ತು? ಬೆಂಗಳೂರಿನಲ್ಲಿ ಜಾಸ್ತಿಯಾಗಿರೋ ಟ್ರಾಫಿಕ್ ಮತ್ತು ಒತ್ತಡವೇ ಈ ಡಿಸೆಂಟ್ರಲೈಸೇಷನ್ ಐಡಿಯಾದ ಹಿಂದಿರೋ ಅಸಲಿ ಕಾರಣ. ಇದು ನಮ್ಮನ್ನ ನೇರವಾಗಿ ಮೈಸೂರಿಗೆ ಕರ್ಕೊಂಡೋಗುತ್ತೆ. ಇದು ಆಲ್ರೆಡಿ ಗ್ರೋ ಆಗ್ತಿರೋ ಐಟಿ ಸೆಂಟರ್. ಮೈಸೂರು ಏನೂ ಸ್ಕ್ರ್ಯಾಚ್ನಿಂದ ಶುರು ಮಾಡಬೇಕಾಗಿಲ್ಲ. ಅಲ್ಲಿ ಆಲ್ರೆಡಿ ಗಟ್ಟಿಯಾದ ಬೆಳೆಯೋ ಟೆಕ್ ಬೇಸ್ ಇದೆ. ಆದ್ರೆ ಇದು ಬರೀ ಮೈಸೂರಿನ ಕಥೆ ಅಲ್ಲ, ಇದು ಇಡೀ ರಾಜ್ಯದ ಒಂದು ದೊಡ್ಡ ಪ್ಲಾನಿನ ಭಾಗ. ಈ ಸ್ಟ್ರಾಟಜಿಯ ಫೋಕಸ್ ಇರೋದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್, ಅಂದ್ರೆ ಜಿಸಿಸಿಗಳನ್ನ ಅಟ್ರಾಕ್ಟ್ ಮಾಡೋದು. ಈ ಫೀಲ್ಡ್ನಲ್ಲಿ ಕರ್ನಾಟಕ ಆಲ್ರೆಡಿ ಲೀಡರ್ ಮತ್ತು ಫ್ಯೂಚರ್ಗಾಗಿ ದೊಡ್ಡ ದೊಡ್ಡ ಗೋಲ್ಸ್ ಇಟ್ಕೊಂಡಿದೆ. ಈಗ ಈ ಪ್ಲಾನ್ನಿಂದ ಆಗೋ ಇಕನಾಮಿಕ್ ಇಂಪ್ಯಾಕ್ಟ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಟಾರ್ಗೆಟ್: ಬರೋ ಕೆಲವೇ ವರ್ಷಗಳಲ್ಲಿ 500 ಹೊಸ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳು. ಇದರಿಂದ ಕ್ರಿಯೇಟ್ ಆಗಲಿದೆ ಸುಮಾರು 3.5 ಲಕ್ಷ ಹೊಸ ಉದ್ಯೋಗಗಳು. ಅಷ್ಟೇ ಅಲ್ಲ, ರಾಜ್ಯಕ್ಕೆ ಸುಮಾರು $50 ಬಿಲಿಯನ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಇದು ಬರೀ ಒಂದೇ ಸಿಟಿಯ ಕಥೆಯಲ್ಲ, ಇದೊಂದು ಮಲ್ಟಿ ಲೆವೆಲ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಮೈಸೂರಿಗೆ ಮಾತ್ರ ಸೀಮಿತವಲ್ಲ, ಮಂಗಳೂರಿನಲ್ಲೂ ಹೊಸ ಐಟಿ ಪಾರ್ಕ್ ಬರ್ತಿದೆ. ಕರ್ನಾಟಕದ ಈ ಮೂವ್ ಇಡೀ ದೇಶದ ಟೆಕ್ ಇಂಡಸ್ಟ್ರಿಯ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಎತ್ತಿದೆ.